ನೋಡಿ, ಕೋಲಾರದಲ್ಲಿ ಒಂದು ಘಟನೆ ನಡೆದಿರೋದು. ಮದುವೆ ಬಳಿಕ ವಧು ವರರು ಇಬ್ರು ಕಿತ್ತಾಡ್ಕೊಂಡಿದ್ರು, ಮಾರಾಮಾರಿ ಆಗಿತ್ತಲ್ಲ, ನಿಮ್ಗೆ ನೆನಪಿದೆ ಅನ್ಕೋತೀನಿ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಿನ್ನೆಯೇ ವಧು ಸಾವನ್ನಪ್ಪಿದ್ರು. ಇದೀಗ ಮತ್ತೊಂದೇನಂದ್ರೆ ಚಿಕಿತ್ಸೆ ಫಲಿಸದೆ ವರ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು. ಮದುವೆ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ನೋಡಿ, ಮದುವೆ ಆದ್ಮೇಲೆ ಇವರಿಗೆ ನರಕ ದರ್ಶನ ಆಗಿರೋದು. ಇಬ್ರು ಏನಾಯ್ತೋ ಗೊತ್ತಿಲ್ಲ, ಹೊಡೆದಾಡ್ಕೊಂಡಿದ್ದಾರೆ ಇಬ್ರು ಪರಸ್ಪರ. ಮದುವೆ ಆಗಿ ಕೆಲವೇ ಗಂಟೆಗಳಲ್ಲಿ ಹೊಡೆದಾಡ್ಕೊಂಡ್ಮೇಲೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ವಿಕ್ಟೋರಿಯಾ ಆಸ್ಪತ್ರೆಗೆ. ಆದ್ರೆ ಮೊದಲಿಗೆ ವಧು ಸಾವನ್ನಪ್ಪಿದ್ರು, ಇದೀಗ ವರ ನವೀನ್ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಹೊಡೆದಾಟ ಬಡದಾಟ, ಈ ಘಟನೆ ನಡೆದಿದ್ದು KGF ತಾಲೂಕಿನ ತೆಂಬರಸನ ಹಳ್ಳಿಯಲ್ಲಿ ನಡೆದಿತ್ತು, ಕೋಲಾರ ಜಿಲ್ಲೆ. ಇವರಿಬ್ರು ಪ್ರೀತಿಸಿ ಮದುವೆ ಆಗಿದ್ದು, ಲಿಖಿತ ಹಾಗೂ ನವೀನ್ ಅಂತ ಹೇಳಿ ಈ ದಂಪತಿ. ಲವ್ ಮಾಡಿ ತುಂಬ ಸಿಂಪಲ್ ಆಗಿ ಮದುವೆ ಆಗಿದ್ದು. ಮನೆಯವರನ್ನ ಒಪ್ಪಿಸಿ ಪ್ರೀತಿ ಮಾಡಿದ್ದೀವಿ, ನಾವಿಬ್ಬರು ಒಟ್ಟಿಗೆ ಬಾಳಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿ ಮನೆ ಮಂದಿಯನ್ನೆಲ್ಲ ಒಪ್ಪಿಸಿ ತುಂಬ ಸಿಂಪಲ್ ಆಗಿ ಮದುವೆ ಆಗಿದ್ದು. ಮದುವೆ ಆದ ಕೆಲವೇ ಗಂಟೆಗಳಲ್ಲಿ ಇಬ್ಬರು ಅದು ಯಾವುದೋ ಕಾರಣಕ್ಕೆ ಕಿತ್ತಾಡ್ಕೊಂಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ, ಸಿಕ್ಕ ವಸ್ತುಗಳಲ್ಲಿ ಬಡ್ದಾಡ್ಕೊಂಡಿದ್ದಾರೆ. ಮೊದಲಿಗೆ ವಧು ಲಿಖಿತ ಸಾವನ್ನಪ್ಪಿದ್ರೆ, ಆಮೇಲೆ ನವೀನ್ ಇವತ್ತು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಅಷ್ಟು ಮಟ್ಟಿಗೆ ಹೊಡೆದಾಡ್ಕೊಳ್ಳುವಂತಹ ಮ್ಯಾಟ್ರ್ ಏನಿತ್ತು ಅನ್ನೋದು ಗೊತ್ತಾಗಲಿಲ್ಲ ಅಷ್ಟೇ. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮದುವೆಯಾದ ಕೆಲವೇ ಗಂಟೆಗಳು ನಡೆದಿರೋದು ಘಟನೆ ಇದು. ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಫೋನ್ ಸಂಪರ್ಕದಲ್ಲಿದ್ದಾರೆ, ಇದರ ಬಗ್ಗೆ ಮಾಹಿತಿ ಕೊಡೋಕ್ಕೆ. ಲಕ್ಷ್ಮೀಪತಿ, ಹೊಡೆದಾಡ್ಕೊಂಡು ಬಡದಾಡ್ಕೊಂಡ್ರು. ಮೊದಲಿಗೆ ಇವರಿಬ್ಬರದು ಲವ್ ಮ್ಯಾರೇಜು. ಮದುವೆಯಾಗಿ ಕೆಲವೇ ಗಂಟೆಗಳಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಅಂತಂದ್ರೆ ಅದು ಅಷ್ಟರ ಮಟ್ಟಿಗೆ ಸಾಯೋ ಮಟ್ಟಿಗೆ ಎಂತ ಗಲಾಟೆ ಅದು? ಕುಟುಂಬಸ್ಥರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದು? ಆ ಶರತ್, ಇದುವರೆಗೂ ಸಹ ಯಾವುದೇ ರೀತಿ ಕುಟುಂಬಸ್ಥರಾಗ್ಲಿ ಇವರು ಮೃತಪಟ್ಟ ಅಂತ ಈ ವಿಚಾರವಾಗಿ ಈ ಇಬ್ಬರ ನಡುವೆ ಯಾವ ವಿಚಾರಕ್ಕೆ ಗಲಾಟೆ ನಡೀತು, ಯಾವ ವಿಚಾರದಲ್ಲಿ ಇವರಿಬ್ರು ಇಷ್ಟೊಂದು ಮಚ್ಚುಗಳಿಂದ ಹಿಡ್ಕೊಂಡು ವೆಪನ್ಸ್ ಇಂದ ಹಿಡ್ಕೊಂಡು ಮಾರ್ಕಾಸುಗಳಿಂದ ಹೊಡ್ಕೊಂಡ್ರು ಅನ್ನೋದು ಇದುವರೆಗೂ ನಿಗೂಢವಾಗಿದೆ. ಇನ್ನೂ ತಿಳಿಯಬೇಕಾಗಿದೆ. ಯಾಕಂದ್ರೆ ಇವರು ಮೂಲತಃ ಇವರು ವರ ಬಂದು ನವೀನ್ ಅನ್ನೋರು ಆಂಧ್ರ ಪ್ರದೇಶದ ಶಾಂತಿಪುರಂ ನಿವಾಸಿಯ ಹುಡುಗ ಆಗಿದ್ದಾನೆ. ಮತ್ತು ವಧು ಬಂದು ಲಿಖಿತ ಬಂದು KGF ತಾಲೂಕಿನ ಬೈನೇಹಳ್ಳಿ ಗ್ರಾಮದ ಶ್ರೀನಿವಾಸುಲು ಎಂಬ ಮತ್ತು ಲಕ್ಷ್ಮಿ ಅವರ ದಂಪತಿ ಆಗಿದ್ದಾಳೆ. ಈ ಇಬ್ಬರು ಸಹ ಮೊದಲಿನಿಂದಲೂ ನವೀನ್ ಮತ್ತು ನಿಖಿತಾ ಇಬ್ಬರು ಪ್ರೀತಿ ಮಾಡ್ತಾ ಇದ್ರು. ಪ್ರೀತಿ ಮಾಡಿದ ಸಂದರ್ಭದಲ್ಲಿ ಇಬ್ಬರಿಗೂ ಸಹ ಮದುವೆ ಮಾಡ್ಕೊಳ್ಬೇಕು ಎಂಬ ವಿಚಾರದಲ್ಲಿ ಎರಡೂ ಕುಟುಂಬಗಳ ನಡುವೆ ಸ್ವಲ್ಪ ಆಗಾಗ್ಗೆ ಗಲಾಟೆ ಆಗಿದೆ. ನಿಖಿತನನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಶಾಂತಿಪುರಂ ನಿವಾಸಿಯ ಅಂತ ಮುನಿಯಪ್ಪ ಎಂಬರು, ಅಂದ್ರೆ ನವೀನ್ ಅವರ ತಂದೆ ಆದಂತ ಮುನಿಯಪ್ಪ ಅವರು ಒಪ್ಪಲಿಲ್ಲ. ಆ ಸಂದರ್ಭದಲ್ಲಿ ಅವರ ಅಣ್ಣನ ಸಂಬಂಧಿಗಳಾದಂತ ಒಂದು ಮನೆ ಯಾದಂತ ಬೈರ್ನಹಳ್ಳಿಯಲ್ಲಿ ಒಂದು ಮನೆ ಇರುತ್ತದೆ. ಆ ಒಂದು ಬೈರ್ನಲ್ಲಿ ಅವರ ಕುಟುಂಬದ ಸಂಬಂಧಿಕರ ಒಂದು ವಿಚಾರದಲ್ಲಿ ಮತ್ತೆ ಲಿಖಿತ ಅವರ ಅಕ್ಕನ ಮಗಳು ಸಹ ಮನೆಯಲ್ಲೂ ಸಹ ಅಲ್ಲೇ ಇರುತ್ತದೆ. ಆ ಇಬ್ಬರನ್ನು ಒಟ್ಟುಗೂಡಿಸಿ ಎರಡು ಕುಟುಂಬಗಳನ್ನು ಒಂದು ಮಾಡ್ಬೇಕಂತ ಬಿಟ್ಟು ಇಬ್ಬರಿಗೆ ನಿನ್ನೆ ತಾನೇ ಬೆಳಗ್ಗೆ ಒಂದು ಶಾಶ್ವತವಾಗಿ ಒಂದು ಮದುವೆಯನ್ನು ಮಾಡಿರ್ತಾರೆ. ಲಿಖಿತರ ಮನೆಯಲ್ಲೇ ಮದುವೆ ಮಾಡಿರ್ತಾರೆ. ಆದ್ರೆ ಮದುವೆ ಆದ ನಂತರ ಸಹ ಸಂಜೆ ಏನ್ ಮಾಡ್ತಾರೆ, ನವೀನ್ ಮತ್ತು ನಿಖಿತಾ ಇಬ್ರು ಸಹ ಏನು ಶಾಂತಿಪುರಂ ನಿವಾಸಿಯ ಅಂತ ಮುನಿಯಪ್ಪರ ಅಣ್ಣನ ಮನೆ ಅಂತ ಅಂದ್ರೆ ವರನ ನವೀನ್ ಅವರ ದೊಡ್ಡಪ್ಪನ ಮನೆಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಹೋಗಿ ರೂಮ್ನಲ್ಲಿ ಹೋಗಿದ್ದು ಅಷ್ಟೇ, ಅಲ್ಲಿ ಬಾಕ್ಲ್ ಹಾಕೊಂಡು ಏನ್ ನಡೀತು ಒಳಗಡೆ ಅಂತ ಗೊತ್ತಾಗ್ಲಿಲ್ಲ. ಆ ನಿಟ್ಟಿನಲ್ಲಿ ಇಬ್ರು ಮಚ್ಚುಗಳಲ್ಲಿ ಹೊಡ್ಕೊಂಡು ತೀವ್ರ ಅಸ್ವಸ್ಥರಾಗಿ ಇದಾದಾಗ ಆ ಸಂದರ್ಭದಲ್ಲಿ ಚಿಕಿತ್ಸೆಗಾಗಿ KGFಗೆ ಸಾಗಿಸಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ, ವಧು ಸಾವನ್ನಪ್ಪಿದ್ದಾಳೆ. ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಲಪಗೆ ಕೋಲಾರಕ್ಕೆ ವರವನ್ನ ನವೀನನ್ನ ಸಾಗಿಸಲಾಯಿತು. ಆದ್ರೆ ರಾತ್ರಿ 12 ಗಂಟೆವರೆಗೂ ಸಹ ಚಿಕಿತ್ಸೆ ಫಲಕಾರಿಯಾಗಿದೆ. ಎಸ್ ನೋಡೋಣ ಯಾವ ಕಾರಣ ಏನು ಎತ್ತ ಅಂತ ಹೇಳಿ. ಅವರಿಬ್ರು ತೀರ್ಕೊಂಡಿದ್ದಾರೆ, ಸಾವನ್ನಪ್ಪಿದ್ದಾರೆ. ಆಚೆಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಫೈನ್, ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.